ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಬಯಲ್ಕುಪ್ಪೆ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಕಾವೇರಿ ನಿಸರ್ಗಧಾಮಕ್ಕೆ ಅಂತೇಳಿ. ಬನ್ನಿ ಈಗ ಎಲ್ಲರೂ ಕಾವೇರಿ ನಿಸರ್ಗಧಾಮಕ್ಕೆ ಹೋಗೋಣ. ನಾವು ಗಾಡಿನ ಪಾರ್ಕ್ ಮಾಡಿ 20 ರುಪೀಸ್ ಟಿಕೆಟ್ ಇರುತ್ತೆ. ಒಬ್ಬರಿಗೆ 20 ರುಪೀಸ್ ಟಿಕೆಟ್ ಅನ್ನ ತಗೊಂಡು ಇಲ್ಲೇ ಟಿಕೆಟ್ ನ ಕೊಡ್ತಾ ಇರ್ತಾರೆ. ನಾವು ಟಿಕೆಟ್ ನ ತಗೊಂಡು ಈಗ ಕಾವೇರಿ ನಿಸರ್ಗಧಾಮ ನೋಡಿ, ಇಲ್ಲಿ ಎಂಟ್ರೆನ್ಸ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿಂದ ನಾವು ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಕಾವೇರಿ ನಿಸರ್ಗಧಾಮ ಬಂದು ಮಡಿಕೇರಿಯಿಂದ 30 ಕಿಲೋಮೀಟರ್ ಇದೆ. ಹಾಗೆ ಕುಶಾಲನಗರದಿಂದ 3 ಕಿಲೋಮೀಟರ್ ಕಾವೇರಿ ನಿಸರ್ಗಧಾಮ ಇದೆ. ನಾವು ಇಲ್ಲಿ ಒಂದು ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಅಂದ್ರೆ ತೂಗುಯಾಲೆ ಬ್ರಿಡ್ಜ್ ಅಂದ್ರೆ ಸಿಮೆಂಟ್ ಇಂದ ಮಾಡಿರುವಂತದಲ್ಲ, ಈ ತರ ಒಂದು ತೂಗುಯಾಲೆ ಹಾಕಿದ್ದಾರೆ. ಇದ್ರ ಮೇಲಿಂದ ನಾವು ಒಳಗಡೆ ಹೋಗ್ಬೇಕು. ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಕಾವೇರಿ ನದಿ ಹರಿತಾ ಇದ್ದಾರೆ. ಹಾಗೇನೆ ಇಲ್ಲಿ ಕಾವೇರಿ ಮಾತೆ ಕೂಡ ಅವ್ರದ್ದು ಸ್ಟ್ಯಾಚುನ ಇಟ್ಟಿದ್ದಾರೆ. ಇಲ್ಲಿ ಬರ್ತಿದ್ದಾಗನೆ ಎದುರುಗಡೆನೆ ಕಾವೇರಿ ಮಾತೆ ಕಾಣಿಸ್ತಾರೆ. ಇಲ್ಲಿಂದ ನಾವು ಮುಂದಕ್ಕೆ ಹೋಗ್ಬೇಕು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಪ್ರಕೃತಿಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಕಾವೇರಿ ನಿಸರ್ಗಧಾಮ. ಕಾವೇರಿ ನಿಸರ್ಗಧಾಮದ ಬಗ್ಗೆ ಹೇಳೋದಾದ್ರೆ, ಇದು ಪ್ರಾರಂಭ ಆಗಿದ್ದು 1989ರಲ್ಲಿ ಕಾವೇರಿ ನಿಸರ್ಗಧಾಮವನ್ನ ಪ್ರಾರಂಭ ಮಾಡಿರ್ತಾರೆ. ಇದು 64 ಎಕರೆ ಇದೆ. ಮತ್ತೊಂದೆಡೆ ಕಾಡಿನಿಂದ ಆವೃತವಾಗಿದೆ. ಹಾಗೆ ಬಾಂಬು ಗಿಡಗಳಿಂದನೂ ಸುತ್ತಮುತ್ತ ಆವೃತ ಆಗಿದೆ. ಈ ನಿಸರ್ಗಧಾಮದಲ್ಲಿ ಜಿಂಕೆವನ ಪಾರ್ಕ್ ಇದೆ, ಪಕ್ಷಿಧಾಮ ಇದೆ, ರಾಬಿಟ್ ಪಾರ್ಕ್ ಕೂಡ ಇದೆ. ಹಾಗೆ ಕೊಡಗು ಸಂಸ್ಕೃತಿಯನ್ನ ಬಿಂಬಿಸುವಂತ ಸ್ಟ್ಯಾಚುಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಾವು ಬೆಳಗ್ಗೆ ಹೋಗಿದ್ರಿಂದ ಕೆಲವೊಂದು ಕಡೆ ನಾವು ಹೋಗೋದಿಕ್ಕಾಗ್ಲಿಲ್ಲ. ಅಂದ್ರೆ ಬೋಟಿಂಗ್ ಕೂಡ ಇದೆ, ಬೋಟಿಂಗ್ಗೆ ಹೋಗೋದಿಕ್ ಹೋಗ್ಲಿಲ್ಲ ನಾವು. ಮತ್ತೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಬೋಟ್ ಕೂಡ ಇರ್ಲಿಲ್ಲ. ಅವಾಗ ಇನ್ನ ಲೇಟ್ ಆಗಿ ಇರ್ತಾ ಇತ್ತು. ಹಾಗಾಗಿ ನಾವು ಬೋಟಿಂಗ್ ಕೂಡ ಮಾಡೋದಿಕ್ಕಾಗ್ಲಿಲ್ಲ. ನೀವು ಮಡಿಕೇರಿ ಕಡೆಗೆ ಹೋಗ್ಬೇಕಾದ್ರೆ ಇಲ್ಲಿಗೂ ಒಂದು ವಿಸಿಟ್ ಮಾಡ್ಬೋದು. ತುಂಬಾ ಹತ್ರದಲ್ಲೇ ಇದೆ. ತುಂಬಾ ಸುಂದರವಾಗಿರ್ತಕ್ಕಂಥ ಸ್ಥಳ, ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ, ಎಲ್ಲರೂ ನೋಡ್ಲೇಬೇಕಾಗಿರ್ತಕ್ಕಂಥ ಸ್ಥಳ ಕೂಡ ಇದಾಗಿರುತ್ತೆ. ನಾವು ಅಲ್ಲಿಂದ ಪ್ರತಿಯೊಂದನ್ನು ನೋಡ್ಕೊಂಡು ಟೈಮ್ ಆಗ್ತಾ ಇತ್ತು. ನಾವು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ ಹೊರಡ್ತಾ ಇದ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಕೊಟ್ರೆ ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ರೇನೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.